ಮುಖ್ಯವಾಗಿ ಈ ಸಿನಿಮಾದಲ್ಲಿ ಇರೋ ಅಂಶ ಅಂದರೆ ಇದೊಂದು ಜಾತಿ ವ್ಯವಸ್ಥೆಯ ಅಸಮಾನತೆಯ ಜಾತಿ ವ್ಯವಸ್ಥೆ, ಅದು ಹಳ್ಳಿಗಳ, ಇದು ಒಂದು ಬಹುಶಃ ಶಿವಮೊಗ್ಗ ಶಿಕಾರಿಪುರ ತಾಲೂಕಿನ ಕ್ಯಾಸನಕೆರೆ ಅನ್ನೋ ಹಳ್ಳಿಯನ್ನು ಬೇಸಾಗಿಟ್ಕೊಂಡು ಅದರ ಸುತ್ತಮುತ್ತ ಕತೆ ಮಾಡಿದ್ದಾರೆ. ಅಲ್ಲಿ ದೌರ್ಜನ್ಯ ಹೇಗಿರುತ್ತೆ, ಒಬ್ಬ ಕೆಳವರ್ಗದವನು ಒಂದು ಕಾಲೇಜ್ಗೆ ಹೋದಾಗ ಅವನೇನೋ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಸಾಧಿಸ್ಲಿಕ್ಕೆ ಹೋದಾಗ ಏನೇನು ಅಡ್ಡಿಗಳಾಗುತ್ತೆ, ಪ್ರೀತಿ ಪ್ರೇಮದಲ್ಲಿ ಜಾತಿ ಬಂದಾಗ ಏನಾಗುತ್ತೆ, ಮನುಷ್ಯ ಮತ್ತು ಪ್ರಾಣಿಯ ಸಂಬಂಧ ಪ್ರೇಮ, ಅದನ್ನೆಲ್ಲವನ್ನು ಇಟ್ಕೊಂಡು ಈ ಕಥೆಯನ್ನು ಹೆಣೆಯಲಾಗಿದೆ. ಬಹಳ ಹೃದಯಸ್ಪರ್ಶಿ ಸನ್ನಿವೇಶಗಳಿವೆ. ತುಂಬ ಕಡೆ ಖಂಡಿತವಾಗಿ ಎಂಥ ಕಲ್ಲು ಹೃದಯದವರ ಆದರೂ ಕೂಡ ಕಣ್ಣೀರು ಬಂದೇ ಬರುತ್ತೆ ಅನ್ನೋದು ನನ್ನ ಗ್ಯಾರಂಟಿ. ಅದು ಜೊತೆಗೆ ಹಾಡುಗಳಲ್ಲೂ ಅಷ್ಟೇ ನಾವು ಹೆಚ್ಚಾಗಿ ಟ್ರೈ ಮಾಡಿರೋದು ಅದೇ ಆ ಜಾತಿಯಂತೆ ವಿಚಾರಗಳು ಬರುತ್ತೆ. ಹೇಗೆ ಒಬ್ರೊಬ್ರ ನಡುವೆ ಅವನು ಮನುಷ್ಯ ಇವನು ಮನುಷ್ಯ, ಆದರೆ ಅವನಿಗೊಂದು ಬೇರೆ ಶ್ರೇಣಿ ಇವನಿಗೊಂದು ಬೇರೆ ಶ್ರೇಣಿ, ಅವನಿಗೊಂದು ಬೇರೆ ಘನತೆ ಇವನಿಗೊಂದು ಬೇರೆ ಘನತೆ, ಹೇಗೆ ಸಮಾಜ ಈ ಶ್ರೇಣೀಕೃತ ವ್ಯವಸ್ಥೆ ಮನುಷ್ಯನನ್ನೇ ಹೀನಾಯವಾಗಿ ನಡೆಸ್ಕೊಳ್ಳುತ್ತೆ ಅನ್ನೋದು ಹೆಚ್ಚಿನ ಹಾಡುಗಳಲ್ಲಿ ಆ ಒಂದು ಬೇಸ್ ಇಟ್ಕೊಂಡೆ ಸಂದರ್ಭಕ್ಕೆ ತಕ್ಕ ಹಾಗೆ ಆ ಕಡೆ ಈವನ್ ಪ್ರೀತಿಯ ಹಾಡುಗಳು ಕೂಡ ಅದು ಬರುತ್ತೆ. ಎಲ್ಲೋ ಒಂದು ಸಿಚುವೇಶನ್ ಸಾಂಗಲ್ಲಿ ಬರೋದಕ್ಕಿಂತ ಪ್ರೀತಿಯ ಹಾಡುಗಳಲ್ಲಿ ಕೂಡ ಅದ್ರದ್ದೆಲ್ಲೋ ಒಂದು ಜಲಕ್ಕೆ ಬಂದು ಹೋಗುತ್ತೆ. ಸೊ ಹಾಗಾಗಿ ಈ ಎಲ್ಲ 6 ಸಾಂಗ್ಗಳು ಒಂದು ಕಾನ್ಸೆಪ್ಟಲ್ಲಿ ಕೂತ್ಕೊಳ್ತವೆ. ನಮ್ಮ ಅರ್ಜುನ್ ಸರ್ ತುಂಬ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ. ಅದಕ್ಕೆ ನಾನು ನ್ಯಾಯ ಒದಗಿಸ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ, ಮುಂದೆ ಜನ ಹೇಳಬೇಕು. ಒಟ್ಟಾರೆ ಕರ್ಕಿ ಒಂದು ತುಂಬ ವಿಶೇಷವಾದ ಸಿನಿಮಾ. ತಮಿಳಿನ ಬಹಳ ಅನುಭವಿ ನಿರ್ದೇಶಕರೊಬ್ಬರು ಕನ್ನಡ ಸಿನಿಮಾ ರಂಗಕ್ಕೆ ಕೊಡ್ತಿರುವ ಕೊಡುಗೆ ಅಂತ ಹೇಳ್ಬೋದು. ಈ ಸಿನಿಮಾ ಯಶಸ್ವಿ ಆಗಲಿ, ಈ ಸಿನಿಮಾ ಕನ್ನಡ ಜನತೆಯ ಮನ ಗೆಲ್ಲಿ ಅಂತ ನಾನು ಹೃದಯಪೂರ್ವಕವಾಗಿ ಹಾರೈಸ್ತೀನಿ. First of all, this movie was supposed to be done by a popular Kannada director. ಲಾಸ್ಟ್ ಮೂಮೆಂಟ್ನಲ್ಲಿ ಅವರು ಬೇರೆ ಏನು ಶೆಡ್ಯೂಲ್ ಇದೆ ಅಂತ ಹೇಳ್ಬಿಟ್ಟು there was some confusion. After that, ಪವಿತ್ರನ್ ಡೈರೆಕ್ಟರ್, ಲೆಜೆಂಡ್ ಡೈರೆಕ್ಟರ್, ಅವರೇ ಪ್ರಭುದೇವನ ಇಂಟ್ರೊಡಕ್ಷನ್ ಮಾಡಿದ್ದು. ಆಮೇಲೆ ಪವಿತ್ರನ್ ಸರ್ ಬಂದು ಆಕ್ಟರ್ ವಿಜಯ್ ತಂದೆ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಜಾಯ್ನ್ ಆಗಿದ್ರು ಫಸ್ಟು. ಆಮೇಲೆ ಇವಾಗ ಶಂಕರ್, ಐ ಫಿಲ್ಮ್ ಶಂಕರ್, ಇಂಡಿಯನ್ 2 ಮೂವಿ ಡೈರೆಕ್ಟರ್, ನಮ್ಮ ಪವಿತ್ರನ್ ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇದ್ರು. ಆ್ಯಂಡ್ ಪವಿತ್ರನ್ ಸರ್ ಇಸ್ ಎ ಲೆಜೆಂಡ್ ಡೈರೆಕ್ಟರ್, ಬಿಗ್ ಬಡ್ಜೆಟ್ ಮೂವೀಸ್ ಎಲ್ಲ ಮಾಡಿದ್ದಾರೆ. ಹೌದು, ಪಾಪ್ಯುಲರ್ ಪ್ಲೇಸ್ ಬಂದು ಬ್ಯಾಂಗ್ಳೂರ್ ಸಿಟಿ, ಸೂರ್ಯನ್, ಲಾಟ್ ಆಫ್ ಮೂವೀಸ್ ಇಸ್ ಡನ್. ಸೊ ಒನ್ಸ್ ನಮ್ಮ ಕನ್ನಡ ಡೈರೆಕ್ಟರ್, ಪಾಪ್ಯುಲರ್ ಡೈರೆಕ್ಟರ್ ಏನೋ ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್, ಕನ್ಫ್ಯೂಷನ್ ಲಾಸ್ಟ್ ಮೂಮೆಂಟ್ನಲ್ಲಿ ಶೆಡ್ಯೂಲ್ ಕ್ಯಾನ್ಸಲ್ ಆಯಿತು. ಆಮೇಲೆ ನಾನು ಪವಿತ್ರನ್ ಸರ್ನ ಅಪ್ರೋಚ್ ಮಾಡಿದ್ದೆ. ಸರ್ ಆಯಿತು, ಅವ್ರಿಗೂ ಇಷ್ಟ ಆಯಿತು, ಕನ್ನಡನಲ್ಲಿ ಮಾಡಬೇಕು, ತುಂಬ ದಿವಸ ಅಂತ ಆಪರ್ಚುನಿಟಿ ಬಂತು ಅಂತ. ಐ ವಾಸ್ ಆಲ್ಸೋ ವೆರಿ ಸ್ಟಬ್ಬನ್ ಅನ್ನೋ ಹಠ, ನಾನು ಕನ್ನಡ ಮೂವಿ ಫಸ್ಟ್ ಪ್ರೊಡಕ್ಷನ್ ಮಾಡಬೇಕಂತ. ಡಿಸ್ಟ್ರಿಬ್ಯೂಷನ್ ತಮಿಳ್, ತೆಲುಗು, ಕನ್ನಡ ಎಲ್ಲ ಮಾಡಿದ್ದೀನಿ. ಇನ್ನೊಂದು ಮೂವಿನ ಸೆನ್ಸಾರ್ ಮಾಡಿ ಇಟ್ಟಿದ್ದೀನಿ. ಆಫ್ಟರ್ ದಿಸ್ ಐ ವಾಂಟ್ ಟು ರಿಲೀಸ್ ದಿಸ್. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕನ್ನಡ. ಸೊ ನಾನು ಕನ್ನಡ ಮೂವಿ ಐ ಆಮ್ ಎ ಫ್ಯಾನ್ ಆಫ್ ಅವ್ರ ರಾಜ್ಕುಮಾರ್ ಅನ್ನ. 2 ದಿವಸ ನಾನು ಡೆತ್ ಕೇಳಿದ್ಮೇಲೆ 2 ದಿವಸ ನಾನು ಊಟನೇ ಮಾಡಲಿಲ್ಲ. ಅವ್ರ ಮನೆ ಹತ್ರನೇ ಕಾರ್ ಹಾಕ್ಕೊಂಡು ಅಲ್ಲೇ ಇದ್ದೆ. ಸೊ ಐ ವಾಂಟೆಡ್ ಟು ಡೂ ಕನ್ನಡ ಮೂವಿ ಅಂತ. ಆ್ಯಕ್ಚುಲಿ ನಾನು ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಫಸ್ಟ್ ನಾನು 4ನೇ ಕ್ಲಾಸಲ್ಲಿದ್ದೆ. ಆವಾಗ ನಮ್ಮ ಮನೆ ಪಕ್ಕದಲ್ಲಿದ್ದವ್ರು ಏನು ಮಾಡಿದ್ರು, ನೀನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ಅಂತ. ಸ್ವಲ್ಪ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ಅವಾಗ ಕರ್ಕೊಂಡು ಹೋಗ್ಬಿಟ್ಟು ಒಂದು ಜಯಮಾಲ್ ಅದೇ ನಮ್ಮ ಪ್ಯಾಲೇಸಲ್ಲಿ ಕರ್ಕೊಂಡು ಹೋಗಿದ್ರು ನನ್ನ. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಒಂದು ರಮೇಶ್ ಅರವಿಂದ ನಾನು ನೋಡಿ, ರಮೇಶ್ ಅರವಿಂದ್ ಅವರು ಅಂತ ನನಗೆ ಗೊತ್ತಿರಲಿಲ್ಲ. ಅವಾಗ ಅವರೊಂದು ಸೀಕ್ವೆನ್ಸ್ ಮಾಡ್ತಾಯಿದ್ರು. ಸೊ ಕೆ ಬಾಲಚಂದ್ರ ಡೈರೆಕ್ಟರ್ ಸರ್ ಅಲ್ಲಿದ್ದು, ನನಗೆ ಗೊತ್ತಿಲ್ಲ, ಚಿಕ್ಕ ಹುಡುಗನಾಗಿದ್ದೆ ಅವಾಗ ನನಗೊಂದು ಕೇಳಿದ್ರು, ನೀನೇನಾದರೂ ಮಾಡ್ತೀಯಪ್ಪ ಅಂತ. ನಾನು ಧೈರ್ಯವಾಗಿ ಏನು ಹೇಳಿದೆ, ಸರ್ ನಾನು ಮಾಡ್ತೀನಿ ಅಂತ ಹೇಳಿದೆ. ಒಂದು ಸೀಕ್ವೆನ್ಸ್ ಮಾಡಿದೆ. ಸೊ ಆ ಒಂದು ನಂಟು ನನ್ನ ಸಿನಿಮಾ ಕ್ಯಾರಿಯರು ಇಲ್ಲಿವರೆಗೂ ತಂದು ಬಿಟ್ಟಿದೆ. ಅದು ಆ ಸಿನಿಮಾ ಆದಮೇಲೆ ಒಂದು ಗ್ಯಾಪ್ ಇತ್ತು ನನಗೆ. ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. MBA ಮಾಡಿ LLB ಮುಗಿಸಿದೆ ನಾನು. ಸೆಂಟ್ರಲ್ಲಿ ನನಗೆ ಹೆಂಗೆ ಒಂದು ಇದೇ ಥರ ಒಂದು ಆಡಿಯೋ ಲಾಂಚ್ಗೆ ಹೋಗಿದ್ದೆ ನಾನು. ಅವಾಗ ಒಂದು ಡೈರೆಕ್ಟರ್ನ ಮೀಟ್ ಮಾಡಿದ್ದೆ ನಾನು. ಅವ್ರು ಹೇಳಿದ್ರು, ನೀವು ಏನಾದರೂ ಇಂಟ್ರೆಸ್ಟ್ ಇದ್ರೆ ಸಿನಿಮಾ ಮಾಡೋಕ್ಕೆ ಅಂತ ಕೇಳಿದರು. ಆವಾಗಲೇ ನನ್ನ ಫಸ್ಟ್ ಸಿನಿಮಾ ವಾಟ್ಸಪ್ ಲವ್ ಬಂದು 2015-16 ರಿಲೀಸ್ ಆಗಿತ್ತು. ಅದು ನನ್ನ ಮೊದಲ ಪ್ರಯತ್ನ, ಸ್ವಲ್ಪ ಮಟ್ಟಿಗೆ ಓಡಿತ್ತದು. ಸೊ ಆಮೇಲೆ ಅದಾದಮೇಲೆ ಇವಾಗ ನಾನು ಕರ್ಕಿಗೆ ಬಂದುಬಿಡ್ತೀನಿ. ಕರ್ಕಿ ಬಗ್ಗೆ ಹೇಳಬೇಕಂದ್ರೆ, ಕರ್ಕಿಯಲ್ಲಿ ನಾನು ಕಂಡಂಥ ಫಸ್ಟು ಸಿನಿಮಾ
ಫಸ್ಟು ಒಂದು ಡೆಬ್ಯೂಟೆಂಟ್ ಒಂದು ಹೀರೋ ಆಗಿ ಅಲ್ಲೇ ನಾನು ರಿಯಲ್ ಆಗಿ ಸಿನಿಮಾ ಏನು ಅಂತ ನಾನು ಕಲ್ತ್ಕೊಂಡೆ. ಹೆಂಗೆ ಕಲ್ತ್ಕೊಂಡೆ ಅಂದರೆ ನಂಬರ್ 1 ಟೆಕ್ನಿಷಿಯನ್ಸ್, ನಂಬರ್ 1 ಕೋ ಆರ್ಟಿಸ್ಟ್ಗಳ ಜೊತೆ ಆ್ಯಕ್ಟ್ ಮಾಡ್ಬೋದು. ಎಕ್ಸಾಂಪಲ್ ನಮ್ಮ ಪವಿತ್ರನ್ ಸರ್ ಬಗ್ಗೆ ನಾನು ವಿಕಿಪೀಡಿಯಲ್ಲಿ ಓದಿದೆ. ನಾನು ಅವ್ರ ಬಗ್ಗೆ ತುಂಬ ತಿಳ್ಕೊಂಡೆ. ನಾನು ಅವರು ಮಾಡಿರೋ ಆರ್ಟಿಸ್ಟ್ಗಳ ಜೊತೆ ಅಂದರೆ ಅಜಿತ್, ವಿಜಯ್, ಸೌತ್ ಇಂಡಿಯಾದಲ್ಲಿ ತುಂಬ ಮಾಡಿದ್ದಾರೆ ಅವರು. ಸೊ ದೊಡ್ಡ ಸ್ಟಾರ್ಗಳ ಜೊತೆಲಿ ಅವ್ರು ಅವ್ರನ್ನ ನಟಿಸಿ ಅವ್ರನ್ನ ಫೇಮಸ್ ಮಾಡಿದ್ದಾರೆ. ಸೊ ಅವಾಗ ನಾನು ಅಂದ್ಕೊಂಡೆ ಇಂಥ ಒಂದು ಡೈರೆಕ್ಟರ್ ಜೊತೆ ನಾನು ಮಾಡಲೇಬೇಕು ಅಂತ ನಮ್ಮ ಪ್ರೊಡ್ಯೂಸರ್ ಸರ್ನ ಮೀಟ್ ಮಾಡೋದು. ಅದೇ ಟೈಮಲ್ಲಿ ಒಂದು ಕೋಇನ್ಸಿಡೆಂಟ್ ಆಯಿತು. ಅವಾಗ ನಮ್ಮ ಪ್ರೊಡ್ಯೂಸರ್ ನನಗೆ ಹೇಳಿದ್ರು, JP ನೀನು ಯಾಕೆ ನೀನು ಆಲ್ರೆಡಿ ಸಿನಿಮಾ ಮಾಡಿದ್ಯಾ, ಈ ಒಂದು ಸಿನಿಮಾ ನೀನು ಮಾಡೋದು. ನಾನು ಸಿನಿಮಾ ಬಗ್ಗೆ ಸ್ವಲ್ಪ ಕಾಲೇಜಿಗೆ ಬಿಟ್ಬಿಟ್ಟಿದ್ದೆ. ನಾನು ಮುಂದೆ ಬಿಸ್ನೆಸ್ ಮಾಡೋಣ, ಸ್ವಲ್ಪ ಮನೆ ಕಡೆ ಗಮನ ಕೊಡೋಣ ಅಂತ. ಅವಾಗ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು, ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ನೋಡು ಅಂದರು. ಅವಾಗ ಡೈರೆಕ್ಟರ್ ಬಗ್ಗೆ ನಾನು ಓದಿದೆ. ಅವಾಗ ನನಗೆ ಒಂದು ಆಶ್ಚರ್ಯ ಆಯಿತು, ಈ ಥರ ಒಂದು ಆಪರ್ಚುನಿಟಿ ನನಗೆ ಸಿಗುತ್ತಾ, ನಾನು ಮಾಡಬಲ್ಲೆನಾ, ಅವ್ರನ್ನ ನಾನು ಫೇಸ್ ಮಾಡೋಕ್ಕಾಗುತ್ತಾ ಅಂತ ನನಗೊಂದು ಭಯ ಇತ್ತು ಆ್ಯಕ್ಚುಲಿ. ನಾನು ಪ್ರೊಡ್ಯೂಸರ್ ಸರ್ಗೆ ಹೇಳೋಕ್ಕೆ ಬರಲಿಲ್ಲ ನನಗೆ. ಆಮೇಲೆ ಡೈರೆಕ್ಟರ್ನ ನಾನು ಮೀಟ್ ಮಾಡಿದೆ. ಡೈರೆಕ್ಟರ್ನ ಮೀಟ್ ಮಾಡಿದಾಗ ಅವ್ರೇನು ಹೇಳಿದ್ರು, ಧೈರ್ಯವಾಗಿ ಮಾಡಪ್ಪ, ನಾನು ಇದ್ದೀನಿ, ಏನು ಸಂಕೋಚ ಪಡಬೇಕ ಅಂತ. ಸರಿ ಆಯಿತು, ಸ್ವಲ್ಪ ನನಗೆ ಕನ್ನಡ ಸಪೋರ್ಟ್ ಮಾಡು. ಇವಾಗ ನಾನು ಒಂದು ಟೀಮ್ ಇದ್ವಿ, ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದು. ಸೊ ಅವಾಗ ಡೈರೆಕ್ಟರ್ ಹೇಳಿದ್ರು, ನನಗೆ ಸ್ವಲ್ಪ ಕನ್ನಡ ಸಪೋರ್ಟ್ ಮಾಡಿ, ನನಗೊಂದು ಫ್ಲೋ ಕೊಡಿ, ನಾನು ಚೆನ್ನಾಗಿ ನಿಮ್ಮನ್ನ ಸ್ಕ್ರೀನ್ ಪ್ಲೇ ಅದನ್ನು ಮಾಡಿ ನಿಮ್ನ ಆ್ಯಕ್ಟ್ ಮಾಡಿಸ್ತೀನಿ ಅಂದರು. ಸೊ ನಾನೇನು ಮಾಡಿದೆ, ನಾನು ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ಸ್ಟಾರ್ಟ್ ಆಗುವಾಗ ನಾನು ಏನು ಮಾಡಿಲ್ಲ, ನನ್ನ ಆ್ಯಕ್ಟಿಂಗ್ ಮಾಡೋದು ನಾನು ಸ್ಟಾರ್ಟ್ ಮಾಡಿದೆ. ಡೈರೆಕ್ಟರ್ ಬಂದು ಹೇಳಿದ್ರು, ನೋಡು ನೀನೇನು ಭಯ ಪಡಬೇಡ, ನಾನೊಂದು ದೊಡ್ಡ ಡೈರೆಕ್ಟ್ರು ಇಲ್ಲ ಒಂದು ದೊಡ್ಡ ಟೆಕ್ನಿಷಿಯನ್ಸ್ ಇದ್ದಾರೆ ಇನ್ನು ಮುಂದೆ ಅಂತ ಏನು ಭಯ ಪಡಬೇಡ, ಧೈರ್ಯವಾಗಿ ನೀನು ಆ್ಯಕ್ಟ್ ಮಾಡು, ನಿನಗೆ ಏನು ಬರುತ್ತೋ ಮಾಡು, ನಾನು ನಿನ್ಗೊಂದು ದಾರಿ ತೋರಿಸ್ತೀನಿ ಅಂತ ಒಂದು 10 ಟೈಮ್ ಹೇಳಿದ್ರು ಸರ್. ಆಮೇಲೆ ನನ್ನ ಪಾಲಿಗೆ ನಾನು ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಟ್ ವಾಸ್ ರಿಯಲಿ ಔಟ್ಸ್ಟ್ಯಾಂಡಿಂಗ್. ಗ್ರೇಟ್ ಥ್ಯಾಂಕ್ಸ್ ಟು ದ ಗ್ರೇಟ್ ಲೆಜೆಂಡ್ ಡೈರೆಕ್ಟರ್ ಪವಿತ್ರನ್ ಸರ್. ಐ ಆಮ್ ಆಲ್ವೇಸ್ ಅಬಾರಿ ಟು ಹಿಮ್ ಅಲಾಂಗ್. So I'm very happy, and also just I want to talk with you in Kannada. Okay. Shall I hold Friends, Third Eye Media producer ಶ್ರೀ ಪಳನಿ ಪ್ರಕಾಶ್ ನಿರ್ಮಾಣದಲ್ಲಿ ತಯಾರಾಗಿರುವ ಕರ್ಕಿ ನಾನು BA LLB ಚಿತ್ರದ Correct, sir. Perfect. ಪತ್ರಿಕಾ ಗೋಷ್ಠಿಗೆ ಆಗಮಿಸಿರುವ ನನ್ನ ಎಲ್ಲ ಪ್ರೆಸ್ ಮತ್ತು ಮೀಡಿಯಾ ಮಿತ್ರರಿಗೆ ಸುಸ್ವಾಗತಗಳು. ಈ ಆಧುನಿಕ ಸಮಾಜದಲ್ಲಿ ಒಂದು ಒಳ್ಳೆ ಸಿನಿಮಾ ಎಸೆನ್ಸು ಕಾಣಬೇಕಾದರೆ ಅದರದಲ್ಲಿ ಬಹುಪಾಲು ಮೀಡಿಯಾ ಪ್ರೆಸ್ ಸಪೋರ್ಟ್ ಇರುತ್ತದೆ. Correct, sir. Yes, right. ಓಕೆ. ಈ ಚಿತ್ರ ನಿರ್ಮಾಣ ಮಾಡಿರುವ ಶ್ರೀ ಪ್ರಕಾಶ್ ಪಳನಿ ಅವರಿಗೂ ದೊಡ್ಡ ಲಾಭ ಮತ್ತು ಎಸೆನ್ಸು ತಂದು ಕೊಡಬೇಕಂದು ಹೆಸರು ತಂದು ಕೊಡಬೇಕಂದು. ಥ್ಯಾಂಕ್ ಯು ಕವಿ ಸರ್. ತಮ್ಮಲ್ಲಿ ಕೇಳಿದ್ದೀನಿ, JP ಅವರಿಗೂ ಈ ಸಿನಿಮಾ ಮುಖಾಂತರ ಒಳ್ಳೆ ಫ್ಯೂಚರ್ ಇರಲಿ. JPಗೆ ಮಟ್ಟುಲ್ಲ ಫಾರ್ ಆಲ್ ಆರ್ಟಿಸ್ಟ್, ಆಲ್ ಟೆಕ್ನಿಷಿಯನ್ಸ್. So sweet, sir. Sir, effort ಒಂದು ಅಭಿನಂದನೆ ಸಲ್ಲಿಸಬೇಕು, ಚಪ್ಪಾಳೆ. Just I want to continue. Okay, please. ನಂತರ ನಿಮ್ಮ ಎಲ್ಲಾರನ್ನು ಈ ಕರ್ಕಿ ಸಕ್ಸಸ್ ಮೀಟ್ ಅಲ್ಲಿ ಭೇಟಿಯಾಗಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ಸ್ ಸರ್. Sorry sir, because I don't want to open in other language. So I want to learn Kannada because this is the first step Kannada industry. That's why. Okay? Then sorry. So I have one question, sir. Please. Sir, we know you are an established director in South Indian cinema. Yeah. What made you to do Kannada cinema now, sir? Means my great brother Pranit Prakash sir and hero, they told me about this subject, and also I know about this subject because this is a very big hit in 2018, and also it got many awards, and the president award also it got. Very big, very nice subject. That's why.
Okay, sir. So we have a few media people. They are very senior, so they know about your movies, sir. So Kannada cinema anta bandaga, you have done a movie with Ramesh sir and Sudharani ma'am too. That is my first movie. In 91, Sudharani, I changed her name as Shali and Ramesh also. That's a super duper hit at the time. 200 days, 1991. That's my first movie. So any questions? Madhyam And I shot the next movie, Suryan, very big hit in at the time, 92. I shot maximum scenes in MG Road, and also I got 2-3 awards in Kannada also. Dr. Rajkumar sir, he called me and also he gave a momentum to me, and also he told, what is this here? You came from Chennai, you shot such a wonderful chase in MG Road, 92. That is very big super hit. Yes, sir, yes, sir. In How- Telugu, Monday Surudu, the same name. Okay.